ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಈ ಚಾನಲ್ನಲ್ಲಿ ನಾವು ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಮತ್ತು ವರ್ಷ ಭವಿಷ್ಯ 12 ರಾಶಿಗಳ ಫಲಾಫಲವನ್ನು ವಿವರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ವಿಡಿಯೋ ಎಲ್ಲರಿಗಿಂತ ಮೊದಲು ನಿಮಗೆ ಬಂದು ತಲುಪುತ್ತದೆ. ಮೇ ತಿಂಗಳು 2026ರ ಮಿಥುನ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ವಿಸ್ತಾರವಾಗಿ ತಿಳಿಸಲಿದ್ದೇನೆ. ಮಿಥುನ ರಾಶಿಯು ಬುಧನ ಆಧಿಪತ್ಯಕ್ಕೆ ಒಳಗಾಗಿದ್ದು ವಾಯು ತತ್ವದ ರಾಶಿಯಾಗಿದ್ದು, ಈ ತಿಂಗಳು ನೀವು ಜ್ಞಾನ, ಸಂವಹನ ಮತ್ತು ಹೊಸ ಸಾಹಸಗಳ ಮೂಲಕ ಶಿಖರವನ್ನು ಏರುವ ಸಮಯ. ನಿಮ್ಮ ಕೋರಿಕೆಯಂತೆ ಪ್ರತಿ ಅಂಶವೂ ವಿಸ್ತಾರವಾಗಿ ನಾನು ಹೇಗಿದೆ ಅಂತ ತಿಳಿಸ್ತೀನಿ. ಮೊದಲನೆಯದಾಗಿ ಒಟ್ಟಾರೆ ತಿಂಗಳ ಅವಲೋಕನ ಮತ್ತು ಗ್ರಹಗತಿಗಳ ಪ್ರಭಾವ ನೋಡೋದಾದ್ರೆ, ಮೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಒಂದು ಮೈಲಿಗಲ್ಲಿನಂತಿದೆ. ತಿಂಗಳ ಆರಂಭದಲ್ಲಿ ರಾಷ್ಟ್ರಾಧಿಪತಿ ಬುಧನು ಲಾಭ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಆಲೋಚನೆಗಳಿಗೆ ಬಹಳ ಉನ್ನತವಾದ ರೆಕ್ಕೆ ನೀಡಲಿದೆ. ಈ ತಿಂಗಳು ನೀವು ಕೇವಲ ಕನಸು ಕಾಣುವರಲ್ಲ, ಅದನ್ನು ನನಸು ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ಸೂರ್ಯನು ನಿಮ್ಮ 12ನೇ ಮನೆಯಲ್ಲಿ ಸಂಚರಿಸೋದ್ರಿಂದ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಮಾನಸಿಕ ದ್ವಂದ್ವಗಳಿರಬಹುದು. ಆದರೆ 2ನೇ ವಾರದ ನಂತರ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ಗ್ರಹಗಳ ರಾಜನಾದ ಸೂರ್ಯನು ಮತ್ತು ಜಾಣ್ಮೆಯ ಅಧಿಪತಿಯಾದ ಬುಧನು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ತೇಜಸ್ಸನ್ನು ತರಲಿದೆ. ಈ ತಿಂಗಳು ನೀವು ಕೈಗೊಳ್ಳುವ ಪ್ರತಿ ನಿರ್ಧಾರವು ಮುಂದಿನ 1 ವರ್ಷದ ಹಾದಿಯನ್ನು ಸುಗಮಗೊಳಿಸುತ್ತದೆ. ಬಾಕಿ ಉಳಿದಿದ್ದ ಕಡತಗಳು ವಿಲೇವಾರಿಯಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು, ಪ್ರಭಾವಿ ವ್ಯಕ್ತಿಗಳ ಒಡನಾಟದಿಂದ ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗಲಿದೆ. ವಿರೋಧಿಗಳು ನಿಮ್ಮ ಮುಂದೆ ಮಂಡಿಯೂರಿ ಕೂರುವ ಕಾಲವಿದು. ಹಾಗೆ ನಿಮ್ಮ ವೃತ್ತಿ ಜೀವನ ಮತ್ತು ಉದ್ಯೋಗದ ವಿವರಣೆಯನ್ನು ನೋಡೋದಾದ್ರೆ, ವೃತ್ತಿಪರ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಅಜೇಯರಾಗಿ ಕಾಣಿಸಲಿದ್ದೀರಿ. ನೀವು ಕೆಲಸ ಮಾಡುವ ಕಚೇರಿಯಲ್ಲಿ ನಿಮ್ಮ ಮಾತಿಗೆ ಮತ್ತು ನಿಮ್ಮ ಐಡಿಯಾಗಳಿಗೆ ಅತಿ ಹೆಚ್ಚಿನ ಮೌಲ್ಯ ದೊರೆಯಲಿದೆ. ವಿಶೇಷವಾಗಿ ಸಾಫ್ಟ್ವೇರ್, ಮಾರ್ಕೆಟಿಂಗ್, ಶಿಕ್ಷಣ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬಹುದು. ನಿಮ್ಮ ಸಂವಹನ ಕಲೆಗೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ, ಕಠಿಣವಾದ ಡೀಲ್ಗಳು ಸಹ ನೀವು ಮೃದುವಾಗಿ ಮಾತನಾಡಿ ನಿಮ್ಮ ಪರವಾಗಿ ಮಾಡಿಸಿಕೊಳ್ತೀರಾ. ಹೊಸ ಉದ್ಯೋಗ ಹುಡುಕಾಟದಲ್ಲಿರೋರಿಗೆ ಪ್ರತಿಷ್ಠಾ ಮಲ್ಟಿನ್ಯಾಷನಲ್ ಕಂಪನಿ ಅಂದರೆ MNC ಕಂಪನಿಗಳಿಂದ ಉತ್ತಮ ಆಫರ್ಗಳು ಬರಲಿದೆ. ಬಡ್ತಿಯ ನಿರೀಕ್ಷಣೆಯಲ್ಲಿದ್ದವರಿಗೆ ಈ ತಿಂಗಳು ದ್ವಿತೀಯಾರ್ಧದಲ್ಲಿ ಶುಭ ವಾರ್ತೆ ಕಾದಿದೆ. ಕಚೇರಿಯ ರಾಜಕೀಯ ನಿಮ್ಮನ್ನು ತಟ್ಟಲಾರದು. ಬದಲಾಗಿ ನೀವು ಎಲ್ಲರಿಗೂ ಮಾರ್ಗದರ್ಶಕರಾಗಿ ಕಾಣಿಸಿಕೊಳ್ತೀರಾ. ಕೆಲಸದ ಒತ್ತಡ ಹೆಚ್ಚಿದ್ದರೂ ಅದನ್ನು ನಿಭಾಯಿಸುವ ಜಾಣ್ಮೆ ನಿಮ್ಮಲ್ಲಿರುತ್ತದೆ. ನಿಮ್ಮ ಕಾರ್ಯಕ್ಷಮತೆಗೆ ಮೆಚ್ಚಿ ಕಂಪನಿಯು ನಿಮಗೆ ಬೋನಸ್ ಅಥವಾ ವಿಶೇಷ ಪ್ರೋತ್ಸಾಹಧನ ನೀಡುವ ಸಾಧ್ಯತೆ ಕೂಡ ಇದೆ. ಹಾಗೆ ಈ ತಿಂಗಳು ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದ್ರೆ, ವ್ಯಾಪಾರಿಗಳಿಗೆ ಮೇ ತಿಂಗಳು ನಿರೀಕ್ಷೆಗೂ ಮೀರಿದ ಲಾಭ ಹೊತ್ತು ತರಲಿದೆ. ನೀವು ಈ ಹಿಂದೆ ಮಾಡಿದ್ದ ಹೂಡಿಕೆಗಳು ಈಗ ಹಣ್ಣು ಕೊಡಲಾರಂಭಿಸುತ್ತವೆ. ಹೊಸದಾಗಿ ವ್ಯಾಪಾರ ಆರಂಭಿಸಲು ಬಯಸುವವರಿಗೆ ಗ್ರಹಗತಿಗಳು ಬಹಳ ಪೂರಕವಾಗಿವೆ. ವಿಶೇಷವಾಗಿ ತಾಂತ್ರಿಕ ಉಪಕರಣಗಳು, ಪುಸ್ತಕಗಳು, ಸ್ಟೇಷನರಿ ಮತ್ತು ಕಮಿಷನ್ ಏಜೆಂಟ್ ಕೆಲಸದಲ್ಲಿ ಇರುವವರಿಗೆ ಆದಾಯದ ಹರಿವು ಹೆಚ್ಚಾಗಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಪಾರದರ್ಶಕತೆ ಕಾಪಾಡಿಕೊಳ್ಳುವುದು ಬಹಳ ಉತ್ತಮ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗಲಿದೆ. ಪ್ರತಿಸ್ಪರ್ಧಿಗಳ ತಂತ್ರಗಳನ್ನು ನೀವು ಮುಂಚಿತವಾಗಿಯೇ ಅರಿತು ಅದಕ್ಕೆ ಪ್ರತಿ ತಂತ್ರ ಹೂಡುವಿರಿ. ವ್ಯವಹಾರದ ನಿಮಿತ್ತ ನಡೆಸುವ ವಿದೇಶಿ ಪ್ರಯಾಣಗಳು ಅತ್ಯಂತ ಫಲಪ್ರದವಾಗಲಿದೆ. ಸರ್ಕಾರಿ ಟೆಂಡರ್ಗಳಿಗಾಗಿ ಕಾಯುತ್ತಿರುವವರಿಗೆ ಅನುಕೂಲಕರ ಬೆಳವಣಿಗೆಗಳು ಕಂಡುಬರಲಿದೆ. ಚಿಲ್ಲರೆ ವ್ಯಾಪಾರಿಗಳು ಗ್ರಾಹಕರನ್ನು ಸೆಳೆಯಲು ಹೂಡುವ ಹೊಸ ಕ್ರಮಗಳು ಯಶಸ್ವಿಯಾಗಲಿದೆ. ಒಟ್ಟಾರೆಯಾಗಿ ವ್ಯವಹಾರಗಳಲ್ಲಿ ಈ ತಿಂಗಳು ನೀವು ಕಿಂಗ್ ಆಗಿ ಮೆರೆಯುತ್ತೀರಾ ಅಂತಾನೆ ಹೇಳಬಹುದು.
ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಹಣಕಾಸಿನ ನಿರ್ವಹಣೆ ನೋಡೋದಾದ್ರೆ, ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ನೀವು ಅತ್ಯಂತ ಸದೃಢರಾಗುವಿರಿ. ಆದಾಯದ ಮೂಲಗಳು ಕೇವಲ ಒಂದಕ್ಕೆ ಸೀಮಿತವಾಗಿರದೆ ಹಲವು ಕಡೆಯಿಂದ ಹಣದ ಹರಿವು ಬರುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಸಾಲಗಳನ್ನು ಈ ತಿಂಗಳು ಮರುಪಾವತಿ ಮಾಡುವಿರಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ದೀರ್ಘಕಾಲದ ಲಾಭವನ್ನು ಗಮನದಲ್ಲಿಟ್ಟುಕೊಂಡು ಮುನ್ನಡೆದರೆ ಭೂಮಿ ಅಥವಾ ನಿವೇಶನ ಖರೀದಿ ಮಾಡುವ ಪ್ರಕ್ರಿಯೆಗೆ ಚಾಲನೆ ಸಿಗಲಿದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ನೀವು ಮಾಡುವ ಬಜೆಟ್ ಯೋಜನೆಗಳು ಯಶಸ್ವಿಯಾಗಲಿದೆ. ನಿಮ್ಮ ಉಳಿತಾಯದ ಖಾತೆ ಈ ತಿಂಗಳು ಗಣನೀಯವಾಗಿ ಹೆಚ್ಚಾಗಲಿದೆ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಇದ್ದ ಕಾನೂನು ಸಮರಗಳು ಕೊನೆಗೊಂಡು ನಿಮಗೆ ದೊಡ್ಡ ಮಟ್ಟದ ಧನಲಾಭವಾಗುವ ಸಂಭವ ಕೂಡ ಇದೆ. ದಾನ ಧರ್ಮಗಳಿಗೂ ನೀವು ಹಣವನ್ನು ಮೀಸಲಿಡುವಿರಿ. ಐಷಾರಾಮಿ ವಸ್ತುಗಳ ಖರೀದಿ ಮಾಡುವಾಗ ಗುಣಮಟ್ಟದ ಆದ್ಯತೆ ನೀಡಿ. ಆರ್ಥಿಕವಾಗಿ ನೀವು ತೆಗೆದುಕೊಳ್ಳುವ ಒಂದು ದಿಟ್ಟ ನಿರ್ಧಾರವು ನಿಮ್ಮ ಕುಟುಂಬದ ಭವಿಷ್ಯವನ್ನು ಭದ್ರಪಡಿಸಲಿದೆ. ಕೌಟುಂಬಿಕ ಜೀವನ ಮತ್ತು ಸಾಮಾಜಿಕ ಸಂಬಂಧಗಳು ನೋಡೋದಾದ್ರೆ, ಕುಟುಂಬದಲ್ಲಿ ಹಬ್ಬದ ವಾತಾವರಣ ನೆಲೆಸಲಿದೆ. ಮನೆಯ ಸದಸ್ಯರ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಸಾಮರಸ್ಯ ಕೂಡ ಮೂಡಲಿದೆ. ತಂದೆಯ ಕಡೆಯಿಂದ ಆರ್ಥಿಕ ಅಥವಾ ನೈತಿಕ ಬೆಂಬಲ ಸಿಗಲಿದೆ. ಮಕ್ಕಳ ಪ್ರಗತಿಯು ನಿಮಗೆ ಮಾನಸಿಕ ತೃಪ್ತಿ ನೀಡಲಿದೆ. ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಥವಾ ಧಾರ್ಮಿಕ ಸಮಾರಂಭಗಳು ಜರುಗುವ ಸಾಧ್ಯತೆ ಕೂಡ ಇದೆ. ಸೋದರರಿಂದ ಆಸ್ತಿ ವಿಚಾರದಲ್ಲಿ ಏನಾದರೂ ಕಿರಿಕಿರಿ ಇದ್ದರೆ ಅದು ಹಿರಿಯರ ಸಮ್ಮುಖದಲ್ಲಿ ಸುಸೂತ್ರವಾಗಿ ಬಗೆಹರಿಯಲಿದೆ. ಸಾಮಾಜಿಕವಾಗಿ ನಿಮ್ಮ ವರ್ಚಸ್ಸು ವೃದ್ಧಿಯಾಗಲಿದ್ದು, ಮನೋಪಕಾರಿ ಅಥವಾ ಕೆಲಸಗಳಲ್ಲಿ ನಿಮ್ಮನ್ನು ನೀವು ಬಹಳ ಹೆಚ್ಚಾಗಿ ತೊಡಗಿಸಿಕೊಳ್ಳುವಿರಿ. ನೆರೆ ಹೊರೆಯವರೊಂದಿಗೆ ಸಂಬಂಧ ಬಹಳಷ್ಟು ಸುಧಾರಿಸಲಿದೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಬಾಲ್ಯದ ನೆನಪುಗಳು ಮರುಕಳಿಸಲಿವೆ. ಕುಟುಂಬದವರೊಂದಿಗೆ ಸುಂದರ ಸಮಯವನ್ನು ಕಳೆಯುತ್ತೀರಾ ಮತ್ತು ಸುದೀರ್ಘ ಪ್ರವಾಸ ಕೈಗೊಳ್ಳುವಿರಿ. ಇದು ನಿಮ್ಮ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಿದೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು, ಅವರ ಮಾರ್ಗದರ್ಶನ ನಿಮಗೆ ಶ್ರೀರಕ್ಷೆಯಾಗಲಿದೆ. ಹಾಗೆ ಪ್ರೀತಿ ಮತ್ತು ವೈವಾಹಿಕ ಜೀವನ ನೋಡೋದಾದ್ರೆ, ಪ್ರೇಮ ಜೀವನದಲ್ಲಿ ಈ ತಿಂಗಳು ಹೊಸ ವಸಂತ ಕಾಲನೇ ಎನ್ನಬಹುದು. ಪ್ರೇಮಿಗಳ ನಡುವೆ ಇದ್ದ ಗೊಂದಲಗಳು ದೂರವಾಗಿ ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ನಿಮ್ಮ ಪ್ರೀತಿಯನ್ನು ಮನೆಯವರ ಮುಂದೆ ವ್ಯಕ್ತಪಡಿಸಲು ಅಥವಾ ಹೇಳಲು ಇದು ಅತ್ಯಂತ ಸೂಕ್ತ ಸಮಯ. ದಾಂಪತ್ಯ ಜೀವನದಲ್ಲಿ ಮಧುರತೆ ಇರಲಿದ್ದು, ಸಂಗಾತಿಯು ನಿಮ್ಮನ್ನು ವೃತ್ತಿಪರ ಬೆಳವಣಿಗೆಗೆ ದೊಡ್ಡ ಶಕ್ತಿ ಆಗಿ ನಿಲ್ಲಲಿದ್ದಾರೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಮತ್ತು ಗೌರವಿಸಲು ಹೆಚ್ಚಿನ ಸಮಯ ಕಳೆಯುವಿರಿ. ಅವಿವಾಹಿತರಿಗೆ ಇಷ್ಟಪಟ್ಟ ವ್ಯಕ್ತಿಯೊಂದಿಗೆ ವಿವಾಹ ನಿಶ್ಚಯವಾಗುವ ಲಕ್ಷಣಗಳಿವೆ. ಸಂಗಾತಿಯ ಹೆಸರಿನಲ್ಲಿ ಹೊಸ ಆಸ್ತಿ, ವಾಹನ ಖರೀದಿ ಮಾಡುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಭಾವನಾತ್ಮಕ ಅಗತ್ಯಗಳನ್ನು ಸಂಗಾತಿಯು ಅರಿತು ಸ್ಪಂದಿಸಲಿದ್ದಾರೆ. ಸಣ್ಣ ಪುಟ್ಟ ಪ್ರವಾಸಗಳು ನಿಮ್ಮ ಸಂಬಂಧದಲ್ಲಿ ಹೊಸ ಉಲ್ಲಾಸ ತುಂಬಬಹುದು. ಮಕ್ಕಳನ್ನು ಹೊಂದಲು ಬಯಸುವ ದಂಪತಿಗಳಿಗೆ ಈ ತಿಂಗಳು ಶುಭವಾರ್ತೆ ಸಿಗುವ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಪ್ರೇಮ ಮತ್ತು ದಾಂಪತ್ಯ ವಿಚಾರದಲ್ಲಿ ಇದು ಅತ್ಯಂತ ಸುಖಮಯ ತಿಂಗಳು. ಆರೋಗ್ಯ ಮತ್ತು ಮಾನಸಿಕ ಸ್ಥಿರತೆ ನೋಡೋದಾದ್ರೆ, ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಚೈತನ್ಯಶೀಲರಾಗುವಿರಿ. ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಆಗಾಗ್ಗೆ ಸ್ವಲ್ಪ ತಲೆನೋವು ಅಥವಾ ಕಣ್ಣಿನ ಆಯಾಸವಾಗಬಹುದು. ಇದನ್ನು ಸಣ್ಣ ವಿಶ್ರಾಂತಿಯ ಮೂಲಕ ಸರಿಪಡಿಸಿಕೊಳ್ಳಬಹುದು. ಚರ್ಮದ ಕಾಂತಿ ಹೆಚ್ಚಾಗಲಿದ್ದು, ವ್ಯಕ್ತಿತ್ವದಲ್ಲಿ ಹೊಸ ಕಳೆ ಬರಲಿದೆ. ಮಾನಸಿಕವಾಗಿ ನೀವು ಹೆಚ್ಚು ದೃಢವಾಗಿರುತ್ತೀರಿ. ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಅಳವಡಿಸಿಕೊಳ್ಳುವುದರಿಂದ ಏಕಾಗ್ರತೆ ಕೂಡ ಹೆಚ್ಚಾಗಲಿದೆ. ಹಸಿರು ತರಕಾರಿ ಮತ್ತು ಹಣ್ಣುಗಳ ಸೇವನೆಯು ನಿಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತೀರಿ. ನಿದ್ರಾಹೀನತೆಯ ಸಮಸ್ಯೆ ಇದ್ದರೆ ಈ ತಿಂಗಳು ಅದು ದೂರವಾಗಿ ಸರಿಯಾಗಿ ವಿಶ್ರಾಂತಿ ದೊರೆಯಲಿದೆ. ಧೂಮಪಾನ ಅಥವಾ ಮದ್ಯಪಾನದಂತಹ ಕೆಟ್ಟ ಹವ್ಯಾಸಗಳಿಂದ ದೂರವಿರಲು ಈ ತಿಂಗಳು ತೆಗೆದುಕೊಳ್ಳುವ ನಿರ್ಧಾರವು ನಿಮ್ಮ ದೀರ್ಘಕಾಲದ ಆರೋಗ್ಯಕ್ಕೆ ವರದಾನವಾಗಲಿದೆ.
ಕ್ರೀಡಾಪಟುಗಳಿಗೆ ಶಾರೀರಿಕ ದಕ್ಷತೆ ಹೆಚ್ಚಾಗಲಿದೆ. ಪಂದ್ಯಾವಳಿಗಳಲ್ಲಿ ಜಯ ಗಳಿಸುವಿರಿ. ಹಾಗೆ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಸಾಧನೆ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಜ್ಞಾನದ ಹಸಿವು ಹೆಚ್ಚಾಗಲಿದೆ. ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಬೌದ್ಧಿಕ ಸಾಮರ್ಥ್ಯ ನಿಮ್ಮದಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಈ ತಿಂಗಳು ಅತ್ಯಂತ ಮಹತ್ವದಾಗಿದೆ. ಸಂಶೋಧನೆ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವವರಿಗೆ ಹೊಸ ಆವಿಷ್ಕಾರಗಳು ಅವಕಾಶಗಳು ಸಿಗಲಿದೆ. ಶಿಕ್ಷಕರಿಂದ ಮತ್ತು ಹಿರಿಯರಿಂದ ವಿಶೇಷ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಸಿಗಲಿದೆ. ಗ್ರಂಥಾಲಯ ಅಥವಾ ಅಂತರ್ಜಾಲದ ಮೂಲಗಳಿಂದ ಜ್ಞಾನದ ವ್ಯಾಪ್ತಿ ಕೂಡ ವಿಸ್ತರಿಸಿಕೊಳ್ಳುತ್ತೀರಿ. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಥವಾ ವೀಸಾ ಪ್ರಕ್ರಿಯೆಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಕಲೆ ಮತ್ತು ಸಾಹಿತ್ಯದಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ವೇದಿಕೆಗಳು ದೊರೆಯಲಿದೆ. ಪರೀಕ್ಷೆ ಫಲಿತಾಂಶಗಳು ನಿಮ್ಮ ಪರವಾಗಿ ಬರಲಿದ್ದು, ಸಮಾಜದಲ್ಲಿ ನಿಮ್ಮ ಪ್ರತಿಭೆಗೆ ಮನ್ನಣೆ ಸಿಗಲಿದೆ. ಗುರಿ ನಿಶ್ಚಿತ ಓದಿದರೆ ಈ ತಿಂಗಳು ನೀವು ಅಂದುಕೊಂಡದ್ದನ್ನು ಸಾಧಿಸುವಿರಿ. ಪ್ರಯಾಣ ಮತ್ತು ಸಾರಿಗೆ ನೋಡೋದಾದ್ರೆ, ಪ್ರಯಾಣದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಬಹಳ ಲಾಭದಾಯಕವಾಗಿರಲಿದೆ. ಧಾರ್ಮಿಕ ಮತ್ತು ವೃತ್ತಿಪರ ಕಾರ್ಯಗಳಿಗಾಗಿ ನೀವು ಹಲವು ಪ್ರವಾಸಗಳನ್ನು ಕೈಗೊಳ್ಳುವಿರಿ. ಈ ಪ್ರಯಾಣಗಳಿಂದ ನಿಮಗೆ ಕೇವಲ ಮಾನಸಿಕ ಶಾಂತಿ ಮಾತ್ರವಲ್ಲದೆ ಆರ್ಥಿಕವಾಗಿಯೂ ಹೊಸ ಅವಕಾಶಗಳು ತೆರೆದುಕೊಳ್ಳಲಿವೆ. ಹೊಸ ವಾಹನ ಖರೀದಿ ಮಾಡುವ ನಿಮ್ಮ ಕನಸು ಈ ತಿಂಗಳು ನನಸಾಗಬಹುದು. ಸಾರಿಗೆ ಮತ್ತು ಲಾಜಿಸ್ಟಿಕ್ ವ್ಯವಹಾರದಲ್ಲಿರುವವರಿಗೆ ನಿರೀಕ್ಷೆಗೂ ಮೀರಿದ ಆರ್ಡರ್ಗಳು ಬರಲಿದೆ. ಲಾಂಗ್ ಡ್ರೈವ್ ಅಥವಾ ಕುಟುಂಬದವರೊಂದಿಗೆ ದೂರದ ಪ್ರವಾಸಕ್ಕೆ ಹೋಗುವ ಯೋಜನೆ ಕೂಡ ರೂಪಿಸ್ತೀರಾ. ಈ ಪ್ರಯಾಣದಲ್ಲಿ ನೀವು ಹೊಸ ಸಂಸ್ಕೃತಿ ಮತ್ತು ಜನರನ್ನು ಪರಿಚಯ ಮಾಡಿಕೊಳ್ತೀರಾ. ಇದು ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡುತ್ತದೆ. ವಾಹನ ಚಲಾಯಿಸುವಾಗ ಸಂಚಾರ ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯ. ವಿಮಾನ ಪ್ರಯಾಣದ ಯೋಗವೂ ಇರಲಿದ್ದು, ಕೆಲಸದ ನಿಮಿತ್ತ ಅಂತಾರಾಷ್ಟ್ರೀಯ ಪ್ರಯಾಣಗಳು ಯಶಸ್ವಿಯಾಗಲಿದೆ. ಪ್ರಯಾಣದ ವೇಳೆ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರುವುದು ಒಳಿತು. ಹಾಗೆ ಅದೃಷ್ಟ ಅಂಶಗಳು ಮತ್ತು ವಿಶೇಷ ಪರಿಹಾರ ನೋಡೋದಾದ್ರೆ, ಈ ತಿಂಗಳು ನಿಮಗೆ ದೈವಬಲ ಹೆಚ್ಚಾಗಿರಲಿದೆ. ನಿಮ್ಮ ಜಾತಕ ದೋಷಗಳನ್ನು ನಿವಾರಿಸಿ ಅದೃಷ್ಟವನ್ನು ವೃದ್ಧಿಸಿಕೊಳ್ಳಲು ಈ ಕೆಳಗಿನ ವಿಶೇಷ ಪರಿಹಾರವನ್ನು ನೀವು ಅನುಸರಿಸಬೇಕು. ಅದೃಷ್ಟ ಬಣ್ಣ ಹಸಿರು ಮತ್ತು ತಿಳಿ ಹಳದಿ. ಈ ಬಣ್ಣವು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡಲಿದೆ. ಅದೃಷ್ಟ ಸಂಖ್ಯೆ 5, 14, 23. ಈ ತಿಂಗಳ ಅದೃಷ್ಟದ ಸಂಖ್ಯೆಗಳು ಇದಾಗಿವೆ. ಹಾಗೆ ವಿಶೇಷ ಪರಿಹಾರ, ಪ್ರತಿ ಬುಧವಾರ ಗಣಪತಿಗೆ ಅತಿಕೆ ಅಂದರೆ ಗರಿಕೆ ಅರ್ಪಿಸಿ ಸಂಕಷ್ಟಹರ ಚತುರ್ಥಿ ಸ್ತೋತ್ರವನ್ನು ಪಠಿಸಿ. ಇದರಿಂದ ಬುದ್ಧಿಶಕ್ತಿ ಮತ್ತು ಕಾರ್ಯಸಿದ್ಧಿ ಉಂಟಾಗಲಿದೆ. ಹಾಗೆ ಬಡ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿ ಅಥವಾ ಹಸಿರು ಬಣ್ಣದ ಬೇಳೆಯನ್ನು ದಾನ ಮಾಡುವುದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಲಿದೆ. ಹಾಗೆ ಪ್ರತಿದಿನ ಓಂ ನಮೋ ನಾರಾಯಣಾಯ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಮಾನಸಿಕ ನೆಮ್ಮದಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಲಭಿಸಲಿದೆ. ಹಾಗೆ ಬುಧವಾರ ಮತ್ತು ಶುಕ್ರವಾರ ನಿಮ್ಮ ಮಹತ್ವದ ಕೆಲಸಗಳಿಗೆ ಅತ್ಯಂತ ಶುಭ ದಿನಗಳಾಗಿವೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ 2026ರ ಮೇ ತಿಂಗಳು ಸರ್ವತೋಮುಖ ಪ್ರಗತಿಯ ಮಾಸವಾಗಿದ್ದು, ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಕಲೆ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯಲಿದೆ. ಶ್ರದ್ಧೆ ಮತ್ತು ತಾಳ್ಮೆಯಿಂದ ಮುನ್ನಡೆದರೆ ನಿಮಗೆ ಬಹಳ ಶುಭವಾಗಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 2026ರ ಮೇ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸ್ನೇಹಿತರು ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.